ನಮ್ಮ ಜಾರ್ಜ್ ಸಾಹೇಬರು ಇವತ್ತು ಕೋಲಾರಕ್ಕೆ ಆಗಮಿಸಿದ್ರು. ವಿಶೇಷವಾಗಿ ಆ ಇಲಾಖೆ ಸಂಬಂಧಪಟ್ಟಂಗೆ ಒಂದು ಸಭೆಯನ್ನ ಮಾಡಿ ನಮ್ಮ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ಕೂಡ ವಿಸಿಟ್ ಮಾಡಿದ್ದಾರೆ. ನಾನೇ ರಿಕ್ವೆಸ್ಟ್ ಮಾಡಿದೆ, ಅವ್ರ ದೊಡ್ಡ ಕೊಡುಗೆ ಇದೆ ಈ ಒಕ್ಕೂಟಕ್ಕೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸುಮಾರು 1 ವರ್ಷದಿಂದ 4 ತಿಂಗಳಾಗಿದೆ. ಆ 1 ವರ್ಷ 4 ತಿಂಗಳಲ್ಲಿ ನಮ್ಮ ಸರ್ಕಾರದ ಸಹಕಾರದಿಂದ ಕೋಲಾರ ಚಿಕ್ಕಬಳ್ಳಾಪುರ 2 ಜಿಲ್ಲೆ ಹಾಲು ಉತ್ಪಾದಕರಿಗೆ ಮತ್ತೆ ಹಾಲು ಉತ್ಪಾದಕರ ಒಕ್ಕೂಟಕ್ಕೆ ನಮ್ಮ ಸರ್ಕಾರದಿಂದ ನಮ್ಮ ಮಂತ್ರಿಗಳಿಂದ ಸಿಕ್ಕಂತ ಸಹಕಾರದಿಂದ ಇವತ್ತು ಸುಮಾರು 350 ಕೋಟಿ ಪ್ರಾಜೆಕ್ಟ್ಗಳು, ಅದು ಸೋಲಾರ್ ಪ್ಲಾಂಟ್ ಸುಮಾರು 70 ಕೋಟಿಯಲ್ಲಿ ಇರಬಹುದು, ಸುಮಾರು 220 ಕೋಟಿಯಲ್ಲಿ ನಮ್ಮ MVK ಗೋಲ್ಡನ್ ಡೈರಿ ಇರಬಹುದು, ಮತ್ತೆ ಐಸ್ ಕ್ರೀಮ್ ಪ್ಲಾಂಟ್ ಇರಬಹುದು. ಈ 350 ಕೋಟಿ ಪ್ರಾಜೆಕ್ಟ್ ಬಂದಿದ್ದು ಬರೀ 1 ವರ್ಷ 4 ತಿಂಗಳಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ 2 ಜಿಲ್ಲಾ ಮಂತ್ರಿಗಳು ಸುಧಾಕರ್ ಅವರು, ಸುರೇಶ್ ಅವರು, ಆ ಜೊತೆಗೆ ನಮ್ಮ ಎಲ್ಲಾ ಮಂತ್ರಿಗಳು ಕೂಡ, ಶಾಸಕರು ಕೂಡ, ಮತ್ತೆ ವಿಶೇಷವಾಗಿ ನಮ್ಮ ಜಾರ್ಜ್ ಸಾಹೇಬರು ಕೂಡ ನಾವು ಸೋಲಾರ್ ಪ್ಲಾಂಟ್ ಅನ್ನ ಮಾಡಬೇಕು ಅಂತ ಹೊರಟಾಗ ಒಂದು ಹೋರಾಟ ಆಯ್ತು. ಆ ಹೋರಾಟಕ್ಕೆ ನಮ್ಮ 2 ಜಿಲ್ಲಾ ಮಂತ್ರಿಗಳು ಮತ್ತೆ ನಜೀರ್ ಅಹಮದ್ ಅಣ್ಣು, ಮಂಜಣ್ಣವರು ಕೋಲಾರ MLA ಅವರು, ಅನಿಲ್ ಕುಮಾರ್ ಅವರು ಮತ್ತೆ ಎಲ್ಲ MLAಗಳು ಸಹಕಾರದಿಂದ ಮತ್ತೆ ಸರ್ಕಾರದಲ್ಲಿ ಒಂದು ಹೋರಾಟ ಮಾಡಿ ಇವತ್ತು 12 ಮೆಗಾವ್ಯಾಟ್ಸ್ 12 ಮೆಗಾವ್ಯಾಟ್ಸ್ ಸೋಲಾರ್ ಪ್ಲಾಂಟ್ ಸುಮಾರು 1 ತಿಂಗಳಿಗೆ 2 ಕೋಟಿ ರೂಪಾಯಿ ಇವತ್ತು ಒಂದು ಕರೆಂಟ್ ಬಿಲ್ ಅನ್ನು ಉಳಿತಾಯ ಮಾಡೋದು, ಅದರಿಂದ ಹಾಲು ಉತ್ಪಾದಕರಿಗೆ ಉಪಯೋಗ ಆಗುವಂತ ಏನಾದ್ರು ಸಿಕ್ಕಿದೆ ಮಾಡ್ತಾ ಇದೀವಿ ಅಂದ್ರೆ ಅದನ್ನ ನೇರವಾಗಿ ಸರ್ಕಾರ ಮತ್ತೆ ವಿಶೇಷವಾಗಿ ನಮ್ಮ ಹಿಂದಿನ ಸಚಿವರಾದ ಜಾರ್ಜ್ ಅವರು ಬೆಳಗಾಮಲ್ಲಿ ಒಂದು ಪ್ರಸ್ತಾವನೆ ಕೊಟ್ಟಾಗ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಬೆಳಗಾಮ ಅಲ್ಲೇ ಕೂರಿಸ್ಕೊಂಡು ಒಳ್ಳೆ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಅದು ಅರ್ಜೆಂಟ್ ಆಗಿ ನಮ್ಮ ಕಡೆ ಏನೇನು ಕ್ಲಿಯರ್ ಆಗಬೇಕು ಅಂತ ಕ್ಲಿಯರೆನ್ಸ್ ಕೊಟ್ಟಿದ್ರಿಂದ ಇವತ್ತು 2 ತಿಂಗಳಲ್ಲಿ ಸುಮಾರು 2 ಕೋಟಿ ರೂಪಾಯಿ ಬಿಲ್ ಉಳಿಸುವಂತ ಒಂದು ಸೋಲಾರ್ ಪ್ಲಾಂಟ್ ಇಂಡಿಯಾದಲ್ಲಿ ಒಂದು ಮಿಲ್ಕ್ ಯೂನಿಯನ್ ಸೋಲಾರ್ ಪ್ಲಾಂಟ್ ಮಾಡ್ತಾ ಇದೆ ಅಂದ್ರೆ ಅದು ಕೋಲಾರ ಮಿಲ್ಕ್ ಯೂನಿಯನ್ ಅಂತ ಎಮ್ಮೆನ ನಾವೇನ್ ಹೇಳ್ತಾ ಇದೀವಿ ಅದು ಅದರಿಂದ ನಮ್ಮ ಒಕ್ಕೂಟಕ್ಕೆ ಬಂದಿರೋದ್ರಿಂದ ನಮ್ಮ ಒಕ್ಕೂಟದ ವತಿಯಿಂದ ನಮ್ಮ ಆಡಳಿತ ಮಂಡಳಿ ವತಿಯಿಂದ ವಿಶೇಷವಾಗಿ ಅವ್ರಿಗೆ ಸ್ವಾಗತ ಮಾಡೋ ಜೊತೆಗೆ ಒಂದು ಸನ್ಮಾನ ಕೂಡ ನಾವು ಮಾಡಬೇಕಾಗಿದೆ. ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ.